ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತ ನಿನ್ನೆ ಕಾಶ್ಯಪ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ. ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತ ನಿನ್ನೆ ಕಾಶ್ಯಪ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ. ಸೋನಿಯಾ ಗಾಂಧಿ ಅವರು ಆ ಒಂದು ಹಾಡಿಗೆ ಅಗೌರವ ತೋರಿಸಿರುವಂತ ವಿಚಾರ ನಿನ್ನೆ ದಿನ ಅವ್ರ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಅದೇನೋ ಇವರಿಗೆ ಖರ್ಗೆ ಅವರಿಗೆ ಒಂದು ಕುರ್ಚಿ ಹಾಕೋದಕ್ಕೆ ಹೇಳಿದೆ, ನಾನು ಒಂದೇ ಮಾತ್ರ ನಿಲ್ಲಿಸಿ ಅಂತ ಹೇಳಿಲ್ಲ ಅಂತ ಕ್ಲಾರಿಫಿಕೇಶನ್ ಕೊಟ್ಕೊಂಡವ್ರೆ. ಇವತ್ತು ಯಾವ ಒಂದು ಸರ್ಕಾರದಲ್ಲಿ ಪಾರ್ಲಿಮೆಂಟ್ನಲ್ಲೇ ಇವತ್ತೇನು ಅದಕ್ಕೆ ಒಂದೇ ಮಾತ್ರ ನಮಗೆ ಇವತ್ತು ಏನು ಆದ್ಯತೆ ಕೊಡಬೇಕು ಅಂತಕ್ಕಂಥದ್ದು ತೀರ್ಮಾನಗಳಾಗಿದೆ. ಎಲ್ಲರೂ ಅದಕ್ಕೆ ಇವತ್ತು ದೇಶದ ಒಂದು ಭಕ್ತಿಯನ್ನು ತೋರಿಸ್ತಕ್ಕಂಥದ್ದಕ್ಕೆ, ಕಮಿಟ್ಮೆಂಟ್ ತೋರಿಸಲಿಕ್ಕೆ ಇವತ್ತು ಒಂದೇ ಮಾತರಮ್ಮು ನಮ್ಮ ರಾಷ್ಟ್ರಗೀತೆ ಜನಗಣಮನ ಏನಿದೆ ಅದಕ್ಕಿಂತ ಮುಂಚೆನೇ ಆ ಒಂದು ಒಂದೇ ಮಾತರಮ್ನ ರಚನೆ ಮಾಡಿರ್ತಕ್ಕಂಥದ್ದು. ಅದು ಏನು ಒಂದೇ ಮಾತರಮ್ನ ಆಚರಣೆ ಮಾಡೋದ್ರಿಂದ ದೇಶಕ್ಕೇನು ಸಮಸ್ಯೆ ಇಲ್ಲ. ಅದ್ರ ಬಗ್ಗೆ ಇವತ್ತು ಚರ್ಚೆ ಮಾಡ್ತಕ್ಕಂಥದ್ದು ಕಾಂಗ್ರೆಸ್ನವ್ರಿಗೆ ಅನಾವಶ್ಯಕ, ನನ್ನ ಅಭಿಪ್ರಾಯ ಇದೆ. ಇವತ್ತು ನಮ್ಮ ಸಮಸ್ಯೆಗೆ ಪರಿಹಾರ ಏನು? ರೈತರಿಗೆ ಏನು ಕೊಡ್ರಿ? ರೈತರೇನು ಅನುಭವಿಸ್ತಾ ಇದ್ದಾರೆ, ಪರಿಸ್ಥಿತಿಗಳು ಏನಿದೆ ಇವತ್ತು ರಾಜ್ಯದಲ್ಲಿ, ಅದ್ರ ಬಗ್ಗೆ ಇವತ್ತಿನವರೆಗೆ ಈ ಸರ್ಕಾರದಿಂದ ಏನು ರೈತರಿಗೆ ಆತ್ಮಸ್ಥೈರ್ಯ ತುಂಬತಕ್ಕಂಥ ಕೆಲಸ ಮಾಡಿದ್ದೀರಿ? ಎಷ್ಟು ಸಾವು ಇವತ್ತಾಲೆ ಆತ್ಮಹತ್ಯೆಗಳು ನಡೀತಾ ಇದೆ, ಇದರ ಬಗ್ಗೆ ಏನಾದ್ರು ಮಾಹಿತಿ ಇಟ್ಕೊಂಡಿದ್ದೀರಾ? ಇವತ್ತು ರೈತರ ಆತ್ಮಹತ್ಯೆ ನಡೀತಾ ಇದೆ, ಅವ್ರ ಬದುಕಿನ ಜೊತೆ ಚೆಲ್ಲಾಟ ಆಡ್ತಾ ಇದ್ದೀರಿ, ಇದರ ಬಗ್ಗೆ ಯಾರಿಗೂ ಚಿಂತೆ ಇಲ್ಲ ಇವರಿಗೆ. ಚಾಮರಾಜನಗರದಲ್ಲೂ ಇದು ನಡೀತಾ ಇರ್ತಕ್ಕಂಥ ಪರಿಸ್ಥಿತಿ. ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತ ನಿನ್ನೆ ಕಾಶ್ಯಪ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ. ಭೂಮಿ ಕೊಡ್ಲಿಕ್ಕೆ ದುಡ್ಡು ಬರ್ತಾ ಇದೆ ಅಂತ ನಿನ್ನೆ ಕಾಶ್ಯಪ್ ಪ್ರೊಟೆಕ್ಟ್ ಮಾಡ್ಕೊಳ್ಳಿಕ್ಕೆ ನಿಮ್ಗೆ ಎಲ್ಲಿಂದ ಬರ್ತಾ ಇದೆ? ನಿಮಗ್ ಬರ್ತಾ ಇದೆಯಲ್ಲ, ಎಲ್ಲಿಂದ ಬರ್ತಾ ಇದೆ ದುಡ್ಡು? ಏನ್ ಸಂಪಾದನೆ ಮಾಡಿ ಕಷ್ಟಪಟ್ಟು ದುಡಿಮೆ ಮಾಡಿ ಇವತ್ತೇನ್ ಬೆವರು ಸುರಿಸಿ ಸಂಪಾದನೆ ಮಾಡ್ತಾ ಇದ್ದೀರಾ? ನಮ್ಮ ಪರಿಸ್ಥಿತಿ ನೋಡ್ರಿ, ಅವ್ರು ನೋಡ್ರಿ ಹೇಗಿದೆ ಅಂದ್ರೆ ನಮ್ ಕಡೆ ಏನಿಲ್ಲ, ಅವ್ರ ಕಡೆ ಜಾಸ್ತಿ ಇದೆ ಅನ್ನೋ ರೀತಿ ಮಾತಾಡಿದ್ರೆ ಸರ್. RSS ಕಳ್ಳ ದುಡ್ಡು ಬಂದಿದೆಯೋ, ಯಾವ ರೀತಿ ಬಂದಿದೆಯೋ ಅದೆಲ್ಲ ತನಿಖೆ ಮಾಡ್ಕೊಳ್ಳಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಆದ್ರೆ ನಿಮ್ಮ ಇದನ್ನು ನೋಡ್ಕೊಳ್ಳಿ, ನೀವೆಲ್ಲಿದ್ದೀರಿ ಅಂತ.